ಸ್ವಲ್ಪ ಬತ್ತು ಯಾಕಂತ ಹೇಳಿದ್ರೆ ಅವರು ಎಲ್ಲ ಯಾವ್ದೆಲ್ಲ ಸಿಕ್ಕಿದೆ ರಾಮಕೃಷ್ಣ ಎಂತ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೇಗಿದ್ದಾರೆ ಎಲ್ಲರೂ? ಸೂಪರ್ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಾವು ಕೂಡ ತುಂಬ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಇದೆ. ಕಾಮತ್ರೆ ಹೇಳಿ. 7:30 ಆಗ್ತಾ ಬಂತು. ನಮ್ಮ ಕರಟೆ ರಾಮಕೃಷ್ಣರು ಏನೋ ಹಿಂದೆಯಿಂದ ಮಾತಾಡ್ತಿದ್ದಾರೆ. ನಿಡ್ಗಲ್ನ ಹೊಸ ಮನೆ ಬಂದಿದ್ದೇವೆ. ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಆದ ಕಿರಣ್ ಸರ್ ಅವರು ಮತ್ತೆ ಟೀಮ್ ಬಂದಿದ್ದಾರೆ ಮಂಗಳೂರಿಂದ. ಹಾಗಾಗಿ ನಮ್ಮ ಗುರಿಕಾರಾದ ಸುಧಣ್ಣನವರು, ಖ್ಯಾತ MC ಸೊಡಕಲ್ಲಿದ್ದವರು, ತುಳು ತುಂಬ ಚೆನ್ನಾಗಿ MC ಮಾಡ್ತಾರೆ ಅವರು. ಮತ್ತೆ ಮೈಕಲ್ಲಿ ಸ್ವಲ್ಪ ಮಾತಾಡಿಸೋರು ಅಲ್ಲಿ. ಅದೇ ರೀತಿ ಅವರೊಟ್ಟಿಗೆ ಅವರ ಕಸಿನ್ ಬ್ರದರ್ ಕಿರಣ್ ಸರ್ ಇದ್ದು, ಮತ್ತೆ ನಮ್ಮ ಮುಕ್ತ ಸ್ಟುಡಿಯೋ ಟ್ಯಾಟೂ ಸ್ಟುಡಿಯೋ ದೀಪಕ್ ಅವರು ಕೂಡ ಬಂದಿದ್ದಾರೆ. ಹಾಗೆ ಅಂಜಲ್ ತಂದಿದ್ದಾರೆ ಮಂಗಳೂರಿಂದ, ಮತ್ತೆ ಮಟನ್ ತಂದಿದ್ದಾರೆ. ಚಿಕನ್ ನಾವು ಇಲ್ಲೇ ರೆಡಿ ಮಾಡಿದ್ದೇವೆ. ಟಿಕ್ಕಾ ಉಂಟು, ಚಿಕನ್ ಇದೊಂದು ಗ್ರೇವಿ ಉಂಟು, ಮಟನ್ ಇದೊಂದು ಗ್ರೇವಿ ಉಂಟು, ಮತ್ತೆ ಫಿಶ್ ಫ್ರೈ ಬಿರಿಯಾನಿ ಮಾಡ್ಕೊಂಡು ತಂದಿದ್ದಾರೆ. ಅವರ ಆಂಟಿ ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಮಂಗಳೂರಿಂದಲೇ ರೆಡಿ ಮಾಡಿ ತಂದಿದ್ದಾರೆ. ಅದೇ ತುಂಬಾ ಟೈಮಿನ ನಂತರ ಈ ಮನೆಯಲ್ಲಿ ಇನ್ನೊಂದು ಪಾರ್ಟಿ ಆಗ್ತಾ ಉಂಟು ಅಲ್ವಾ? ತುಂಬಾ ಟೈಮ್ ಆಯ್ತು. ಬರ್ಡೇ ಇಲ್ಲ, ನೀವೇ ಇರ್ಬೇಕು. ಅದ್ರ ಮೇಲೆ ಪಾರ್ಟಿ ಯಾರು ಆಗ್ಲಿಲ್ಲ, ಎಲ್ಲ ಬಿಸಿ ಇದ್ದು ನಾವು ಕೂಡ ತುಂಬಾ. ಇವತ್ತಿನ ನಮ್ಮ ಚೆಫ್ ಯಾರು ಅಂತ ನೋಡಿ, ರಾಮಕೃಷ್ಣ ಅವರು ಬಂದಿದ್ದಾರೆ. ಯಾರದ್ದು ರಾಮಕೃಷ್ಣ ಅವರು ಮಾಡುದು ಅಡಿಗೆ ಆಚೀಚೆ ಪಟ ಅಂತ ಹೇಳಿ ಫುಲ್ ಜನ ಇದ್ದಾರೆ. ಹೌದು, ಅಲ್ಲಿ ಮುಟ್ಲಿಕ್ಕಿಲ್ಲ, ಅಷ್ಟು ಜನ ಇದ್ದಾರೆ. ಹೀಗೆ ರಕ್ಷಾ ಬಂದಿದ್ದಾಳೆ ಪಾರ್ಟಿಗೆ ಅಂತ ಬಂದಿದ್ದಾಳೆ ನೋಡಿ, ಸ್ಟೈಲ್ ಮಾಡ್ತಿದ್ದಾಳೆ ಕುತ್ಕೊಂಡು. ಕಿರಣ್ ಸರ್, ದೀಪು, ಅದೇ ರೀತಿ ನಮ್ಮ ಗುರ್ಕಾರರಾದ ಸುಧಣ್ಣ ಅವರು, 3 ಜನ ಬಂದಿದ್ದಾರೆ. ಫುಲ್ ಇವತ್ತು ಸ್ಪೆಷಲ್ ಐಟಮ್ ಎಲ್ಲ ಉಂಟು. ಒಂದು ಅಂಜಲ್ ಫ್ರೈ ಮಾಡ್ಬೋದು. ಅದೇ ರೀತಿ ಮಟನ್ ಮತ್ತು ಚಿಕನ್ ಟಿಕ್ಕಾ ಕೂಡ ಉಂಟು. ಇವತ್ತೆಲ್ಲ ಕುಕಿಂಗ್ ನಮ್ಮ ಸುಧಣ್ಣನವ್ರದ್ದು, ನಮ್ಮ ತುಳುನಾಡಿನ ಖ್ಯಾತ MC ಸುರತ್ಕಲ್ ಅವ್ರದ್ದು ಊರು. ಎಲ್ಲರಿಗೂ ಚಿರಪರಿಚಿತರು, ಒಳ್ಳೆ ಅಡಿಗೆ ಮಾಡ್ತಾರಂತ ಎಲ್ಲ ಹೇಳ್ತಿದ್ರು. ನೋಡಿ ಇವತ್ತು ಏನೆಲ್ಲ ಮಾಡ್ತಾರೆ ಅಂತೇಳಿ. ಕಟ್ಟಿಂಗ್ ನೋಡೋ ಗೊತ್ತಾಗ್ತದೆ, ಅವ್ರದ್ದು ಭಾರಿ ಫಾಸ್ಟ್ ಕಟ್ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಮುಕ್ತ ಸ್ಟುಡಿಯೋದ ದೀಪ ಅವರಿದ್ದಾರೆ, ಅವರು ಕೂಡ ಫಸ್ಟ್ ಬರೋದಿಲ್ಲಿ. ಮತ್ತು ಕಿರಣ್ ಸರ್ ನೋಡಿ ಈರುಳ್ಳಿ ಕಟ್ ಮಾಡ್ತಿದ್ದಾರೆ. ನೋಡುವ, ನಮ್ಮ ನಿಡ್ಗಲ್ ಹೊಸ ಮನೆಗೆ ಬಂದಿದ್ದಾರೆ ಎಲ್ಲ. ಸತ್ಯಜಿತ್, ಕಿರಣ್ ನನ್ನ ಕಸಿನ್ ಅಲ್ಲ, ಕಿರಣ್ ರೈ. ಹೌದು, ನೋಡಿ ಇದಕ್ಕೊಂದು ಇದು ಮಾಡ್ತಾರೆ, ಅದೆಂತ ಟಚ್ ಅಪ್ ಮಾಡಿ ಬೇರೆ ಟೈಪ್. ಹೌದು, ಮೊನ್ನೆ ಅಂತ ನೋಡಿದ್ದೇನೆ ನೀವು ಕವರ್ ಅಪ್ ಮಾಡಿದ್ದು, ಕಲರ್ ಎಲ್ಲ ಮಾಡಿ ಅಲ್ವಾ ಬರ್ದಿದ್ದದ್ದು. ಜಾತ್ರೆಯಲ್ಲಿ ಮಾಡಬಾರ್ದು ಅಂತ ಅಂದ್ರೆ ಹೈಜೆನಿಕ್. ನಮ್ಗೆ ಅದು ಗೊತ್ತೇ ಇರಲಿಲ್ಲ ಆ ಟೈಮ್. ಎಲ್ಲರೂ ಕೊಡ್ತಾರೆ, ಒಬ್ಬರಿಗೆ ಇನ್ನೊಬ್ಬರಿಗೆ ಆಗ್ತಾರೆ. ಸುದರ್ಶನ್ ಅವರೇ, ಏನಿದು ಡಿಶಸ್? ಅದು ಚಿಕನ್ ಉಪ್ಪು ಕರಿ ಅಂತ ಹೇಳಿ. ಚಿಕನ್ ಮಸಾಲೆ, ಉಪ್ಪು ಕರಿ. ಮಸಾಲೆ ಆಗ್ತದೆ, ಇದಕ್ಕೆಂತ ಮಸಾಲೆ ಇಲ್ಲ. ನಿಮ್ಮದೇ ಓನ್ ರೆಸಿಪಿ. ಆಸೆ ಆಗ್ತಾ ಇದೆ, ಬೇಗ ರೆಡಿ ಆಗಿ ಮೇಲೆ ತಿನ್ನು. ಫಸ್ಟ್ ನಾನೇ ತಿಂತೇನೆ. ಇದೇನು? ಮಟನ್ ನಾವು ಸ್ವಲ್ಪ ದೂರ, ನಾವು ತಿನ್ನುವುದಿಲ್ಲ. ನಿಮಗೆ ಮಾತ್ರ ಮಟನ್. ಹೌದು, ಕಾಮತ್ ಅವ್ರು ಮತ್ತೆ ರಾಮಕೃಷ್ಣ ಅವರು ಕೂಡ ಇರ್ತಿದ್ದಾರೆ. ಏನ್ ಮಾಡ್ಲಿಕ್ಕೆ ಕಾಮತ್ರೆ?
ಕಾಯಿ ಪರ ಆ ಹಾಗೆ ಹಾಕ್ತೇನೆ ನಾನು ವಿಡಿಯೋದಲ್ಲಿ ನೋಡಿ. ಅರ್ಧ ಗಂಟೆ ಕಷ್ಟಪಟ್ಟು ಕೊನೆಗೂ ಬೆಂಕಿ ಹೊತ್ತುಕೊಂಡಿತ್ತು. ಈಗ ಅದಕ್ಕೆ ಚಾರ್ಕೋಲ್ ಹಾಕ್ತಾ ಇದ್ದೇವೆ. ಅಂದರೆ ಕಟ್ಟಿಗೆಲ್ಲ ಈಗ ಒದ್ದೆ ಆದದ್ರಿಂದ ಬೇಗ ಬೆಂಕಿ ಒತ್ತಿಕೊಳ್ಳುವುದಿಲ್ಲ. ಹೌದು, ನೋಡುವ ಈಗ ಕೊನೆಗೂ ಆಯ್ತು. ಈಗ ರಾಮಕೃಷ್ಣ ಅವರು ಪೂಡ ಇರ್ತಿದ್ದಾರೆ. ಕಾಮತ್ ಅವರು ಸಂಜೆನೆ ಬಂದು ರೆಡಿ ಮಾಡಿ ಇಟ್ಟಿದ್ರು. ಚೆನ್ನಾಗಿ ಕಾಣ್ತಾ ಇದೆ. ತಿನ್ನಲಿಕ್ಕೆ ನಾವು ರೆಡಿ ಆಗಿದ್ದೇವೆ ಅಲ್ವಾ ರಾಮಕೃಷ್ಣ ಅವರೇ? ರೆಡಿ ಆಗ್ತಾ ಇದೆ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸ್ವಲ್ಪ ಚಳಿಂಗಿರಿದಲ್ಲ. ಝೂಮ್ ಮಾಡಿದ್ರಾ? ತೋರಿಸಿ ಸರಿ. ಹಾಂ, ಕಲರ್ಫುಲ್ ಆಗಿದೆ. ಟೇಸ್ಟ್ ಅಂತ ಒಂದು 4-5 ಪೀಸಸ್ ತಗೊಂಡು ಬಂದಿದ್ದೇನೆ. ತಿಂದು ನೋಡ್ತೇನೆ ಹೇಗಿದೆ ಅಂತ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಟೇಸ್ಟ್ ಸೂಪರ್ ಆಗಿದೆ. ಅದು ಹೆಸರಿಗೆ ತಕ್ಕ ಉಪ್ಪು ಖಾರ ಎಲ್ಲ ಸರಿಯಾಗಿ ಉಂಟು. ಉಪ್ಪು ಕರಿ ಕೂಡ ತುಂಬ ಚೆನ್ನಾಗಿದೆ. ಪೀಸಸ್ ನಾನು ಪೀಸಸ್ಸನ್ನು ನಾನು ಕರಿಗೆ ಮಿಕ್ಸ್ ಮಾಡಿ ನೋಡಿ ತೋರಿಸಿ ಹೀಗೆ ಮಾಡಿ ತಿನ್ನಬೇಕು. ಸೂಪರ್ ಆಗಿದೆ. ಇದರದ್ದು ಮೇನ್ ರೆಸಿಪಿ ಏನಂತ ನಮ್ಮ ಸುದರ್ಶನ್ ಅವರಿಗೆ ಕೇಳಬೇಕು. ಅವರೇ ಹೆಸರಿಟ್ಟಿದ್ದಂತೆ, ನೋಡ್ಬೇಕಿನ್ನು. ಅದು ದರ್ಶನಿಗೆ ಅದು ಇನ್ನೊಮ್ಮೆ ಮಾಡಿ ಅಂತ ಹೇಳಿ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವರು ಯಾವ್ದೆಲ್ಲ ಸಿಕ್ಕಿದೆ ರಾಮಕೃಷ್ಣ ಎಂತೆಲ್ಲ ಹುಡಿ ಬೋನೆ ಸಿಗ್ತಾ ಇದೆ. ಯಾಕೆಂದ್ರೆ ನಾನು ನನಗೆ ಮಾತ್ರ ತಂದಿದ್ದು ಟೇಸ್ಟ್ ನೋಡ್ಲಿಕ್ಕೆ. 4-5 ಪೀಸ್ ಎಲ್ಲ ಬೋನೆ ಇದೆ. ತಿಂತಿದಾರ ಗೊತ್ತಿಲ್ಲ. ಒಳ್ಳೆದಾಗಿದೆ. ಮಸಾಲ ಖಾರ ಉಂಟು, ಮಾತ್ರ ಖಾರ ಇದೆ. ಶಾನ್ವಿಗೆಲ್ಲ ಸ್ವಲ್ಪ ಖಾರ ಆಗ್ಬೋದು. ಸ್ವಲ್ಪ ಅಲ್ಲ, ಜಾಸ್ತಿ ಖಾರ ಆಗ್ತದೆ ಅವಳಿಗೆ. 10:30 ಆಯ್ತು. ಫುಲ್ ಒಂದು ವೈಬ್ ಚೇಂಜ್ ಆಗಿದೆ ಈಗ. ಹಲೋ, ಎಕ್ಸ್ಕ್ಯೂಸ್ ಮೀ. ಟೈಮ್ 10:30 ಗಂಟೆ ಸಮಯ. ಕಿರಣ್ ಸರ್ ಅವರು ಫುಲ್ ಮ್ಯೂಸಿಕಲ್ಲಿ ತೇಲಿ ಹೋಗಿದ್ದಾರೆ. ಅದೇ ರೀತಿ ನಮ್ಮ MC ಸುಧಣ್ಣನವರು ಈಗ ಸ್ವಲ್ಪ ಅವರು ಮೈಕಲ್ಲಿ ಮಾತಾಡ್ತಾರೆ. ರಿಲ್ಯಾಕ್ಸ್ ಮೂಡಲ್ಲಿ ಮೈಕಲ್ಲಿ ಮಾತಾಡ್ಬೇಕಂತೇಳಿ ವಿನಂತಿ. ಅದೇ ರೀತಿ ದೀಪು ಅವರು, ರಾಮಕೃಷ್ಣನವರು ಗೊಂದಲದಲ್ಲಿದ್ದಾರೆ. ಮುಂದಿನ ಗೀತೆಗಾಗಿ ನಾವಿದೀಗ ಸ್ವಾಗತಿಸಿಕೊಳ್ತಿದ್ದೇವೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿನ್ನೆಲೆ ಸಂಗೀತ ಗಾಯಕರಾದಂತಹ ಕಿರಣ್ ಕುಮಾರ್ ಜೊತೆಯಾಗಿ ನಮ್ಮೊಂದಿಗೆ ಬರ್ತಾ ಇದ್ದಾರೆ ಎಸ್ ಜಾನಕಿ ಅವರು. ಕಲಾವಿದರು ನಾವು ಸಿಸಿ ಕ್ಯಾಮೆರಾ ಹಾಕಿದ್ದೇವೆ, ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸಿಸಿ ಕ್ಯಾಮೆರಾದಲ್ಲಿ ಮೊಬೈಲ್ಗಳೆಲ್ಲ ಕಂಡು ಬರ್ತಾ ಇದೆ. ಪೇಪರ್ ಇದೆಯಲ್ಲ, ಏನಾಗಲ್ಲ. ಎಂತ ಪೇಪರ್?
ಪೇಪರ್ ಲೆಕ್ಕ ಇಲ್ಲ ಅದು ನಮ್ಮನೆ ಗಂಡ ಉಂಟು ಓಪನ್ ಅಲ್ಲಿ ಬಕ್ಕ ಅವೇನು ಆಯ್ತಾ ವಿಡಿಯೋ ಕೂಡ ನಿಂದು ಅಂಚೆ ಇಪ್ಪಾಡು ವಿಡಿಯೋ ಇಪ್ಪಾಡು ಬೈತಿತ್ತು ಜಿನ ಬೇತೆ ಪಂಡ್ಪೋಣ ರಿಯಾಲಿಟಿ ಅಂತ ಅದು ಒಂಜೆ ಕರೆಕ್ಟ್ ಆಂಡ ಟೈಮ್ ಬೋಡಿತನದು ಕೂಡ ಎಂಚಿನ ಡಿಶ್ ಉದಾಹರಣ ಉಪ್ಪು ಮುಂಚಿ ಮಸಾಲ ಉಪ್ಪು ಮುಂಚೆ ಮಸಾಲ ಕೆಂಡಲ್ಲಿ ಕಾಯಿಸಿದ್ದು ಅಂಜಲ್ ಉಪ್ಪು ಮುಂಚೆ ಮಸಾಲ ಒಂದು ಓಪನ್ ಮಾಡ್ತಿದ್ದಾರೆ ನೋಡು ಹೇಗಾಗಿದೆ ಬೆಂದೆದ ಗೊತ್ತಿಲ್ಲ ಒಳಗಡೆ ಬಾಳೆ ಎಲೆ ಫಾಯಿಲ್ ನೋಡಿ ಎಷ್ಟು ಚಂದ ಹಬೆ ಆಡ್ತಾ ಉಂಟು ಪರ್ಫೆಕ್ಟ್ ಅಂತ ಸುಧರ್ಣನವರು ಸರ್ಟಿಫಿಕೇಟ್ ಕೊಟ್ಟರು ನೋಡಿ ಸೂಪರ್ ಬೆಂದಿದೆ ಮಾತಾಡ್ಲಿಕ್ಕೆ ಮಾಸ್ಟರ್ಸ್ ನಕಲ್ ಬತ್ತ ಒಂಜಿ ಟೇಸ್ಟ್ ಮಾಡ್ಬಿಳೆ ಸತ್ತ ಸತ್ತ ಕೂಡ ಬರ್ಚದೆ ಊಲ ಊಲ ಅದೇ ಪುಚ್ಚವಣ್ಣ ಭಯಂಕರ ಇಷ್ಟ ಅಲ್ಲ ಸೇಕಡಿ अगर आपके पास पैसा आ रहा है और टिक नहीं रहा है तो मैं आपको एक सिंपल सी रेमेडी बताऊँ ಇಂದ ಚೂರು ಬೇಡ ಇದ್ದಣ್ಣ ಬಿರಿಯಾನಿ ತಂತಾರೆ ಸರ್, ತುಂಬ ಟೇಸ್ಟ್ ಆಗಿದೆ. ಹಾಗೆ ಸುದರ್ಶನ್ ಅವ್ರು ಮಾಡಿದ ಒಂದು ಯಾವುದು ಫಸ್ಟ್ ಹೇಳಿದೆ ಅಲ್ಲ, ಚಿಕನ್ ಉಪ್ಪು ಖಾರ ಉಪ್ಪು ಕರಿ ಕಾಂಬಿನೇಷನ್ ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ಗ್ಯಾರಂಟಿ ಬನ್ಸೆ ನಮ್ದು ಮರುದಿವಸ ಮಧ್ಯಾಹ್ನ 1:30 ಗಂಟೆ ಆಯಿತು. ನಮ್ಮ ಕಿರಣ್ ಸರ್, ದೀಪು ಮತ್ತು ಸುಧಣ್ಣನವರು ಹೊರಡುವ ಸಮಯ. ತುಂಬ ಬೇಜಾರಾಗ್ತಾ ಉಂಟು, ಯಾಕಂತೇಳಿದರೆ ನಿನ್ನೆ ಅಷ್ಟು ಗಮ್ಮತ್ತಾಗಿದೆ. ಹೌದು ಅಲ್ವಾ ಸರ್? ಏನಾದ್ರು ಹೇಳಲಿಕ್ಕೆ ಉಂಟಾ ಸರ್? ವೈಬ್ ಹೇಗಿತ್ತು? ಪ್ಲೇಸ್ ತುಂಬಾ ಚೆನ್ನಾಗಿದೆ. ವೆರಿ ನೈಸ್ ಪ್ಲೇಸ್ ಟು ವಿಸಿಟ್. ಅಂದರೆ ಗ್ರೀನರಿ, ನಿಮಗೆ ಒಂದು ಬೆಳಿಗ್ಗೆ ಎದ್ರೆ ತುಂಬಾ ಒಂದು ವೆರಿ ಗುಡ್ ವೈಬ್, ಆಹ್ಲಾದಕರ ವಾತಾವರಣ. ಹೌದು. ಎಲ್ಲಿಯ ಒಂದು ಕಡೆ ಒಂದು ಹಿಲ್ ಸ್ಟೇಷನ್ ಬಂದಾಗ ಫೀಲ್ ಆಗೋದಿಲ್ಲ? ನಾವು ಆಕ್ಚುಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದೀವಿ ಅಂತ ಗೊತ್ತಿಲ್ಲ ನಮಗೆ. ಹೌದು, ಕರೆಕ್ಟ್. ಅಂದ್ರೆ ಬೇರೆ ಎಲ್ಲ ಒಂದು ಮಡಿಕೇರಿ, ಸಕಲೇಶ್ಪುರ, ಆತರ ಹೊಳೆನಸ್ಪುರ, ಅದರ ಬೇರೆ ಒಂದು ಜಾಗಕ್ಕೆ ಬಂದಿವಂತ ಆಗಿದೆ ನಮ್ಗೆ. ಹೌದು, ವೆರಿ ನೈಸ್ ಪ್ಲೇಸ್. ಥ್ಯಾಂಕ್ ಯು. ನಮ್ಮ ಜೊತೆ ಒಂದು ಸೇರಿ ಒಂದು ನಿನ್ನೆ ಒಂದು ಔತಣಕೂಟ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮ್ಮ ದೀಪು ಅವರು ಫುಲ್ಲು ವೀಕ್ಷಣೆ ಮಾಡ್ತಿದ್ದಾರೆ. ಏನು ದೀಪು ಅವರೇ, ಗಡೆಗಲ್ ಕಾಣ್ತದೆ? ಆ ಮರದ ಅಡ್ಡ ಉಂಟು. ಹಾಂ, ಈ ಮರದ ಕರೆಕ್ಟ್ ಗಡೆಗಲ್ ಕಾಣ್ತದೆ. ಕಿರಣ್ ಸರ್ ಪ್ರಾರ್ಥನೆ ಮಾಡ್ತಿದ್ದಾರೆ ಹೊರಡೋ ಮುಂಚೆ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು. ಲವ್ಲಿ. ಇನ್ನೊಂದು ದಿವಸ ದೊಡ್ಡ ಪಾರ್ಟಿ ಮಾಡುವ. ಡೆಫಿನೆಟ್ಲಿ. ಎಸ್. ಹೊರಟ್ರು.